ಯೂಟ್ಯೂಬ್ ಒಂದು ರೂಲ್ಸ್ ಮಾಡಿಬಿಟ್ಟಿದೆ. ಅದೇನಪ್ಪ ಅಂದರೆ, ತುಂಬ ಜನರದ್ದು ವಿಡಿಯೋಗಳು, ಚಾನಲ್ಲು ಎಲ್ಲ ಡಿಲೀಟ್ ಮಾಡಿದೆ. ಎಷ್ಟು ಅಂದರೆ 50 ಲಕ್ಷಕ್ಕೂ ಹೆಚ್ಚು ಜನರದ್ದು ಚಾನಲ್ಲೇ ಡಿಲೀಟ್ ಮಾಡಿದೆ. ಒಂದು 10 ಮಿಲಿಯನ್ ವಿಡಿಯೋಗಳ್ನು ಯೂಟ್ಯೂಬ್ ಡಿಲೀಟ್ ಮಾಡಿಬಿಟ್ಟಿದೆ. ಯಾಕಪ್ಪ ಅಂದರೆ, ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತಂದರೆ, ಯೂಟ್ಯೂಬ್ ರೂಲ್ಸ್ನ ಯಾರ್ಯಾರು ಪಾಲಿಸಿಲ್ಲ ಅವರೆಲ್ಲರಿಗೂ ಇದೇ ರೀತಿ ಪ್ರಾಬ್ಲಮ್ ಆಗಿದೆ. ಏನೇನು ಅಂತ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದ ಕಡೆ ತನಕ ಈ ವಿಡಿಯೋನ ನೋಡಿ. ಒಂದು ಯೂಸ್ಫುಲ್ ಇನ್ಫಾರ್ಮೇಷನು ನಿಮಗಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರ್ಯಾರು ಹೊಸ ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಅವ್ರಿಗೆಲ್ರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ರೀತಿ ತಪ್ಪು ಮಾಡಬಾರ್ದು ನಾವು ಅಂತ, ನಾವು ಯಾವ ರೀತಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ, ಯಾವ ರೀತಿ ಏನೇನು ತಪ್ಪು ಮಾಡ್ತೀವಿ ಅಂತ ನೋಡೋಣ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನೀವು ಇದೇ ರೀತಿ ನನಗೆ ನಿಮ್ಮ ಒಳ್ಳೆ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ರೆ ನನಗೆ ಮೋಟಿವೇಟ್ ಆಗುತ್ತೆ. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಸಿಸ್ಟರ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಬನ್ನಿ, ಯಾವ ರೀತಿ ನಮ್ಮ ಚಾನಲಲ್ಲಿ ನಾವು ಪ್ರಾಬ್ಲಮ್ ಮಾಡ್ಕೋಬಾರ್ದು, ಮಾಡ್ಕೊಂಡಿದ್ರು ಯಾವ ರೀತಿ ಅವೆಲ್ಲ ಡಿಲೀಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯೂಟ್ಯೂಬು ಎಷ್ಟು ವಿಡಿಯೋ ಡಿಲೀಟ್ ಮಾಡಿದೆ ಅಂತ ನೋಡೋದಾದರೆ 10 ಮಿಲಿಯನ್ ವಿಡಿಯೋಸ್ನ ಡಿಲೀಟ್ ಮಾಡಿದೆ ಯೂಟ್ಯೂಬು. ಹಾಗೆ ಎಷ್ಟು ಚಾನಲ್ ಡಿಲೀಟ್ ಆಗಿದೆ ಅಂದರೆ 48 ಲಕ್ಷಕ್ಕೂ ಹೆಚ್ಚು ಜನರ ಚಾನಲ್ನ ಡಿಲೀಟ್ ಮಾಡಿಬಿಟ್ಟಿದೆ. ಆದರೆ ನಮ್ಮ ಕನ್ನಡದವ್ರದ್ದು ಸ್ವಲ್ಪ ಜನದಾಗಿದೆ, ನನಗೆ ಗೊತ್ತಿರೋರ್ದು ಒಂದು 3 ಜನದಾಗಿದೆ. ಎಲ್ಲರದ್ದು ಆಗ್ಬೋದು. ಯಾವುದ್ಯಾವುದೋ ರೀತಿ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿಬಿಡಿ, ಯಾಕೆಂದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಯಾರೇ ಆ ರೀತಿ ಹಾಕಿದ್ರು ದಯವಿಟ್ಟು ಎಲ್ಲ ಡಿಲೀಟ್ ಮಾಡಿ. ಆಮೇಲೆ ಕೈ ಕೂತ್ಕೊಂಡಿರೋದು, ಬ್ಯಾಡ್ ವರ್ಡ್ ಯೂಸ್ ಮಾಡಿರೋದು, ಮಕ್ಕಳನ್ನ ತೋರಿಸಿರೋದು, ಈ ರೀತಿ ಎಲ್ಲ ಹಾಕ್ಬಿಡಿ. ಹಾಗೆ ಬೆಟ್ಟಿಂಗ್ ಪ್ರಮೋಷನ್ ಯಾವುದೇ ರೀತಿ ವಿಡಿಯೋ ಹಾಕಿದ್ರು ಅಥವಾ ಬೇರೆಯವ್ರ ವಿಡಿಯೋಗಳೆಲ್ಲ ತೊಗೊಂಬಂದು ನೀವೇನೇ ಹಾಕಿದ್ರು ಅವೆಲ್ಲ ದಯವಿಟ್ಟು ಡಿಲೀಟ್ ಮಾಡಿ. ಯಾಕೆಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗೋಕ್ಕೂ ಮುಂಚೆ ನೀವು ಅದೆಲ್ಲ ಮಾಡಿಕೊಂಡ್ರೆ ಬೆಟರು ನನಗನ್ಸಿದ ಮಟ್ಟಿಗೆ. ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೋತಾನೆ ಇದ್ದೆ ಬೆಳಗ್ಗೆಯಿಂದ, ಬಟ್ ಆಗಿಲ್ಲ. ಇವಾಗ ಟೈಮ್ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮಗೆ ಏನಾದರೂ ಆ ವಿಡಿಯೋ ಬಗ್ಗೆ ಡೌಟ್ಸ್ ಇತ್ತಾ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಡಿ, ಮುಲಾಜೆ ಇಲ್ಲ. ಆ ರೀತಿ ಮಾಡಿ. ತುಂಬ ಜನ ಚಾನಲ್ ಡಿಲೀಟ್ ಆಗ್ತಿದೆ. ದಯವಿಟ್ಟು ಯಾರು ಏನೇನೋ ಫ್ರೀ ಫೈರ್ ವಿಡಿಯೋಸು ಏನೇನೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಬೇರೆಯವ್ರ ವಿಡಿಯೋಗಳು ತೊಗೊಂಬಂದು ಅಪ್ಲೋಡ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಯಾಕೆಂದರೆ ಯೂಟ್ಯೂಬಿಗೆ ಒಂದ್ಸಲ ತಲೆ ಕೆಡ್ತು ಅಂದರೆ ನಮ್ಮ ಚಾನಲ್ನೇ ಡಿಲೀಟ್ ಮಾಡಿಬಿಡುತ್ತೆ. ನೀವು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಏನೂ ಸಿಗಲ್ಲ, ಆ ರೀತಿ ಮಾಡಿಬಿಡುತ್ತೆ ಯೂಟ್ಯೂಬು. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೂ ಒಂದಿಬ್ಬರು ಚಾನಲ್ಲು ನಮ್ಮ ಕನ್ನಡದವ್ರದ್ದು ಡಿಲೀಟ್ ಆಯಿತು, ನನಗೆ ಗೊತ್ತಿರೋರ್ದು. ಬಟ್ ತುಂಬ ಬೇಜಾರಾಯಿತು. ಅವರು ಪಾಪ ಇಟ್ಕೊಂಡು ತುಂಬ ಸ್ಟ್ರಗಲ್ ಪಟ್ಟಿದ್ರು ನನ್ನ ಥರನೇ. ಬಟ್ ಅವ್ರ ಚಾನಲ್ನ ಡಿಲೀಟ್ ಮಾಡಿಬಿಟ್ಟಿದೆ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ನೀವು ಯಾವುದೇ ರೀತಿ, ನಾನು ಹಂಗೂ ಹೇಳ್ತೀನಿ ಮಕ್ಕಳನ್ನ ತೋರಿಸ್ಬೇಡಿ ಮೊನೋಗೆ ಮುಂಚೆ ಅಂತ. ಬಟ್ ಕೆಲವರು ತೋರಿಸಿರ್ತೀರ, ಆಮೇಲೆ ಮಕ್ಕಳು ನಳಿಸ್ಬಾರ್ದು. ಮಕ್ಕಳು ಅಳ್ತಾ ಇರೋದು ಅಥವಾ ಕೆಟ್ಟದಾಗಿ ಸ್ಪೀಚ್ ಮಾಡ್ತೀರಾ, ಕೆಟ್ಟದಾಗಿ ಬೈತೀರಾ, ಆ ರೀತಿ ಏನೇ ಇದ್ರೂ ಡಿಲೀಟ್ ಮಾಡಿ ಆಯಿತಾ. ಯಾವುದೇ ವಿಡಿಯೋ ನಿಮಗೆ ಡೌಟು ಅಪ್ಪ ಬೇಡಪ್ಪ ಇದು ಅನ್ನಿಸ್ತೋ ಅವೆಲ್ಲ ದಯವಿಟ್ಟು ಡಿಲೀಟ್ ಮಾಡಿ ಅಂತ ಹೇಳ್ತಾ, ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 50 ಲಕ್ಷ ಚಾನಲ್ ಡಿಲೀಟು ಅಂದರೆ ಸುಮ್ಮನೆನಾ? ಎಷ್ಟೋ ಜನ ಯೂಟ್ಯೂಬ್ ನಂಬ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಕೆಲವರು ಯೂಟ್ಯೂಬ್ಗೋಸ್ಕರನೇ ಟೈಮ್ ಕೊಟ್ಟಿರ್ತಾರೆ, ಅವ್ರದ್ದೆಲ್ಲ ಚಾನಲ್ ಡಿಲೀಟ್ ಆಗಿದೆ. ನನಗಂತೂ ಬೇಜಾರಾಯಿತು. ಹಾಗೆ 48 ಲಕ್ಷ ವಿಡಿಯೋಗಳು, ಆಮೇಲೆ 48 ಲಕ್ಷ ಚಾನಲ್ ಡಿಲೀಟು, ಹಾಗೆ 10 ಮಿಲಿಯನ್ ವಿಡಿಯೋಸ್ ಡಿಲೀಟ್ ಅಂದರೆ ಸುಮ್ಮನೆನಾ? ನೀವೇ ಯೋಚನೆ ಮಾಡಿ, ಇನ್ನೂ ಎಷ್ಟು ಜನರದ್ದು ಡಿಲೀಟ್ ಮಾಡ್ಬೋದು ಅಂತ. ಇದೊಂದು ಆದಷ್ಟು ಯಾರೇ ಹೊಸ ಯೂಟ್ಯೂಬರ್ಸ್ ಇದ್ರು ಆದಷ್ಟು ಈ ವಿಡಿಯೋನ ಹೊಸ ಯೂಟ್ಯೂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ
ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಅವ್ರು ಯಾರು ಯೂಟ್ಯೂಬ್ ಮಾಡ್ತಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ